ಗೊತ್ತಾಯ್ತಾ? ಊರ್ಗೆ ಆನಕೊಂಡ ಬಂದಿದ್ಯಂತೆ. ಎಲ್ಲಾ ಪ್ರಾಣಿಗಳನ್ನ ತಗೊಂಡ್ ಹೋಗ್ತಿದಾವಂತೆ. ಹಾ, ನಾನು ಕೂಡ ಬೆಳಗ್ಗೆ ನ್ಯೂಸಲ್ಲಿ ನೋಡಿದ್ದೆ. ಆದ್ರೆ ಸಿಟಿಲಿ ಆನಕೊಂಡ ಬರೋಕ್ ಹೇಗ್ ಸಾಧ್ಯ? ಹೌದು ಶಿವ, ನೀನ್ ಸರಿ ಹೇಳ್ತಿದ್ಯಾ. ಒಂದ್ ನಗರಕ್ಕೆ ಅನಕೊಂಡ ಹೇಗ್ ಬರಕ್ ಸಾಧ್ಯ? ಅದು ಏಲಿಯನ್ ಇರ್ಬೇಕು. ಅನಕೊಂಡ ಏಲಿಯನ್. ಇವನ್ಗಂತೂ ಎಲ್ಲಾ ಕಡೆ ಏಲಿಯನ್ನೇ ಕಾಣಿಸೋದು. ಅನಕೊಂಡಸು ತುಂಬಾ ಡೇಂಜರಸ್ಸು. ಅದು ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ ತಿನ್ಬಿಡುತ್ತೆ. ಸರಿ, ಇವಾಗ ನಾನ್ ಮನೆಗೆ ಹೋಗ್ತೀನಿ. ನನ್ ಇಂಪಾರ್ಟೆಂಟ್ ಕೆಲ್ಸ ಇದೆ. ನೀವೇ ಎಂಜಾಯ್ ಮಾಡಿ. ಶಿವ, ಅನಕೊಂಡ, ಶಿವ, ಅನಕೊಂಡ, ಶಿವ, ಅನಕೊಂಡ ಬಂದಿದೆ. ಶಿವ, ಎಲ್ಲಿದೆ ಆನಕೊಂಡ? ಎಲ್ಲಿ ಎಲ್ಲಿ? ಎಲ್ಲಾರು ಹೆದರ್ಕೊಂಡ್ಬಿಟ್ರಲ್ಲ. ನಾನು ನಿಮ್ಗೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆದಿ, ಉಲ್ಫ್ ಕತೆ ಗೊತ್ತಲ್ವಾ ನಿಂಗೆ? ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಆನಕೊಂಡ ಬಂದ್ರೂ ಕೂಡ ಯಾರು ನಿನ್ನನ್ನ ನಂಬೋದೇ ಇಲ್ಲ. ಈ ತರ ಎಲ್ಲ ತಮಾಷೆ ಮಾಡ್ಲೇಬಾರ್ದು. ಹೌದು ಆದಿ, ಈ ತರ ತಮಾಷೆ ಮಾಡೋದು ಒಳ್ಳೇದಲ್ಲ. ನೆಮ್ಮದಿಯಾಗಿ ಇರಬೇಕು ಅಂತಂದ್ರೆ ಎಚ್ಚರವಾಗ್ಬಿಡಿ. ಯಾಕಂದ್ರೆ ನಿಮ್ಮ ನಗರಕ್ಕೆ ಬಂದಿದೆ ಆನಕೊಂಡ ಒಂದು. ಅದು ತುಂಬಾನೇ ಅಪಾಯಕಾರಿ. ಈ ಶಿವ ಎಲ್ ಹೋದ? ಅವನಿಗೆ ಫೋನ್ ಮಾಡಿ ಊರಿಗೆ ಆನಕೊಂಡ ಬಂದಿದ್ಯಂತೆ, ಅವನ್ನ ಕರ್ತು ಬಿಡಿ ಈಗ್ಲೇ. ಸರಿ, ಈಗ್ಲೇ ಫೋನ್ ಮಾಡ್ತೀನಿ. ಸಹೋದರ ಸಹೋದರಿಯರೇ, ಆ ಆನಕೊಂಡದ ಬಗ್ಗೆ ಸ್ವಲ್ಪ ವಿಷಯನ ಜನರಿಗೆ ತಿಳಿಸ್ಲೇಬೇಕು. ಮೊದಲನೇ ರೂಲ್ಸು, ಯಾರು ಹೆದರ್ಕೋಬಾರ್ದು. ನೆನ್ಪಿಟ್ಕೊಳ್ಳಿ, ಯಾರು ಹೆದರ್ಕೊಳ್ಬಾರ್ದು. ಹೆದರ್ಕೊಳ್ಬೇಡಿ. ಅನಾಕೊಂಡದ ಹೆಸರು ಹೇಳ್ತಿದ್ದಾಗೆ ಹೆದರ್ಕೊಂಡ್ರೆ ಇನ್ನು ಅನಾಕೊಂಡ ಬಂದ್ರೆ ಏನ್ ಮಾಡ್ತೀರಿ ಹೇಳಿ? ನಾನು ಹೇಳಿಲ್ವಾ? ಮೊದಲನೇ ರೂಲ್ಸ್ ನ ಎಲ್ರು ನೆನ್ಪಲ್ಲಿಟ್ಕೊಳ್ಳಿ. ಯಾರು ಹೆದರ್ಕೊಳ್ಬಾರ್ದು. ನೋಡಿ ಸಾರ್. ಅಯ್ಯೋ ಸ್ನೇಹಿತರೆ, ನಿಮ್ ಜೊತೆಗೆ ನಾನಿದ್ದೀನಿ. ನಾನು ನಿಮ್ಮೆಲ್ರನ್ನು ಕಾಪಾಡ್ತೀನಿ. ನೀವ್ ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ಸಾರ್, ನಿಮ್ಮ ಜೀವನ ಉಳಿಸ್ಕೊಳ್ಳಿ ಸಾರ್. ನೀವೇ ಅದಕ್ಕೆ ಮೊದಲನೇ ಬಲಿ ಅನ್ಸತ್ತೆ. ನೀವೆಲ್ಲ ಈ ರೀತಿ ಹೆದರ್ಕೊಂಡ್ರೆ ಆ ಅನಕೊಂಡ ನಿಮ್ಮನ್ನೆಲ್ಲ ತಿಂದ್ಕೊಂಡ್ ಬಿಡುತ್ತೆ. ನಾನಾಗ್ಲೇ ಹೇಳ್ದ ಹಾಗೆ ಅನಕೊಂಡ ನನ್ನನ್ನೇ ತಿನ್ನೋದಕ್ ಬಂದಿದೆ. ಹಾಯ್, ಹಲೋ ಹಲೋ. ಓಕೆ, ನೀನು ಹೊರಟೋಗಪ್ಪ. ಕಾಪಾಡಿ. ನಾನು ಯಾಕೆ ಹೆದರ್ಕೊಳ್ಳಿ? ನನ್ನ ಹತ್ರ ಓಡ್ ಹೋಗೋಕೆ ಬೈಕ್ ಇದೆ. ಓಡು ಓಡು, ಬೇಗ ಹೋಗು. ಶಿವ ಶಿವ ಇರು. ಶಿವ ಶಿವ, ನಗರಕ್ಕೆ ಅನಕೊಂಡ ಬಂದಿದೆ. ನಾನದನ್ನ ಹಿಡಿಯೋದಕ್ಕೆ ಹೋದೆ, ಅದು ಹೆದರ್ಕೊಂಡು ಓಡ್ ಹೋಯ್ತು. ಲಡ್ಡು ಸಿಂಗ್ ಸರ್, ಇದ್ ನೀವ್ ಏನ್ ಹೇಳ್ತಿದ್ದೀರಾ? ನೀವು ಟಿಫನ್ ಸರ್ವಿಸ್ ಏನಾದ್ರೂ ಸ್ಟಾರ್ಟ್ ಮಾಡಿದ್ದೀರಾ? ನಾನು ಇದನ್ನ ಅನಕೊಂಡಕ್ ತಗೊಂಡು ಹೋಗ್ತಾ ಇದ್ದೀನಿ. ಅದ್ ಇದನ್ನೆಲ್ಲ ತಿಂದು ಚೆನ್ನಾಗಿ ಮಲ್ಕೊಂಡ್ ಬಿಡುತ್ತೆ. ಆಮೇಲೆ ನಾನು ಅದನ್ನ ಹಿಡ್ಕೊಂಡ್ ಬಿಡ್ತೀನಿ. ಇದ್ರಲ್ಲಿ ಬರೀ ನಾನ್ ವೆಜ್ ಫುಡ್ಡೇ ಇದೆ. ಇದ್ರ ವಾಸನೆ ಹಿಡ್ಕೊಂಡು ಅದು ಇಲ್ಲಿಗೆ ಬಂದ್ಬಿಡುತ್ತೆ. ಹೌದು ಶಿವ. ಆದ್ರೆ ಇದನ್ನ ಎಲ್ಲಿಡ್ಬೇಕಂದ್ರೆ ಆನಕೊಂಡ ಸಿಟಿ ಒಳಗಡೆ ಎಲ್ಲಿಂದ ಬರುತ್ತೋ ಅಲ್ಲಿ. ಅದ್ಯಾವುದೋ ಒಂದು ಅಂಡರ್ ಗ್ರೌಂಡ್ ರಸ್ತೆನ ಯೂಸ್ ಮಾಡ್ತಿರ್ಬೇಕು ಅಂತ ಅನ್ಸುತ್ತೆ.
ಅದಕ್ಕೆ ಯಾರಿಗೂ ಗೊತ್ತಾಗ್ದೇನೆ ಯಾರ ಕಣ್ಗೂ ಬೀಳ್ದೇನೆ ಅದು ಸಡನ್ ಆಗಿ ಎಲ್ಲರ ಮುಂದೆ ಬರೋದು. ಶಿವ, ಇದೇ ಜಾಗಕ್ಕೆ ಅಕಸ್ಮಾತ್ ಆಗಿ ಅನಕೊಂಡ ಬಂದ್ಬಿಡ್ತು, ಮತ್ತೆ ಲಡ್ಡು ಸಿಂಗ್ ಅವ್ರನ್ನ ಹಿಡ್ಕೊಂಡ್ ಬಿಟ್ಟಿತ್ತು. ಜಯರಾಮ, ಸತ್ಯ ಹೇಳೋದ್ನ ಕಲ್ತ್ಕೋ. ಅದು ಸಡನ್ ಆಗಿ ಬಂದ್ಬಿಡ್ತು. ನಾನ್ ಅದನ್ನ ಹಿಡ್ಕೊಳಕ್ ಹೋದೆ, ಅದು ತಪ್ಪಿಸ್ಕೊಂಡು ಓಡ್ಬಿಡ್ತು. ಹಾ, ಆ ಮ್ಯಾನ್ ಹೋಲ್ನ ಕ್ಲೋಸೇ ಮಾಡಿಲ್ಲ. ಅದೇನಾದ್ರೂ ಸಡನ್ ಆಗಿ ಅಕಸ್ಮಾತ್ ಆಗಿ ಇಲ್ಲಿಂದ ಬಂದ್ರೆ ಆಗ ಅದು ಮ್ಯಾನ್ ಹೋಲಿಂದ ಕೂಡ ಬರ್ಬೋದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಬನ್ನಿ ಹೋಗಿ ಚೆಕ್ ಮಾಡೋಣ. ಒಳಗಡೆ ಅಂತೂ ತುಂಬಾನೇ ಡ್ರೈ ಆಗಿದೆ. ಬನ್ನಿ ಲಡ್ಡು ಸಿಂಗ್ ಸರ್, ಒಳಗಡೆ ಹೋಗಿ ನೋಡೋಣ. ನಾನು ಬರೋದಿಲ್ಲ ಶಿವ. ನಾನು ಈ ಬಾಕ್ಸ್ ಅಲ್ಲಿರೋದೆಲ್ಲ ಅನಕೊಂಡಕ್ಕೆ ತೆಗ್ದಿಟ್ಬಿಡ್ತೀನಿ. ಮತ್ತೆ ಅದು ಒಂದ್ ಬಾರಿ ನನ್ನ ನೋಡಿ ಹೆದರ್ಕೊಂಡು ಓಡ್ ಹೋಗ್ಬಿಟ್ಟಿದೆ. ಹಾ, ಮತ್ತೆ ಏನಾದ್ರೂ ನನ್ನ ನೋಡಿದ್ರೆ ಅದು ವಾಪಸ್ ಬರೋದಿಲ್ಲ. ನೀನ್ ಹೋಗು, ನಾನ್ ಇಲ್ಲೇ ಇದ್ಕೊಂಡು ಎಲ್ಲವನ್ನ ನೋಡ್ಕೊಳ್ತಾ ಇರ್ತೀನಿ. ನಡಿ, ನಾನು ಎಲ್ಲವನ್ನ ನೋಡ್ಕೋತೀನಿ. ಶಿವ, ನಾನು ಬರ್ತೀನಿ. ಕಮೋನ್ ಆದಿ, ಯುಡಿ. ಹೋಗಿ. ಫ್ರೆಂಡ್ಸ್, ಅದಿಲ್ಲೇ ಎಲ್ಲೋ ಹತ್ರದಲ್ಲೇ ಇದೆ. ನಾವು ಈ ಪೈಪ್ ಒಳಗಡೆ ಅದ್ರ ಜೊತೆ ಫೈಟ್ ಮಾಡೋಕ್ ಆಗೋದಿಲ್ಲ. ವಾಪಸ್ ನಡೀರಿ. ಎಲ್ರು ನನ್ನ ಸೈಕಲ್ನ ಹತ್ಕೊಳ್ಳಿ. ಇನ್ನ ಸ್ಪೀಡ್ ಆಗಿ ಹೋಗು, ಅದು ಇಲ್ಲೇ ಇದೆ. ಮೊದಲು ಅದು ನನ್ನನ್ನೇ ತಿನ್ನೋದು. ಬೇಗ. ಎಲ್ರು ಬೇಗ ಹೊರಗೆ ಹೋಗಿ, ಬೇಗ. ನಾನು ಇದನ್ನ ತಡಿತೀನಿ. ಅದನ್ ಕೊಡು. ಲಡ್ಡು ಸಿಂಗ್ ಸರ್, ನಿಮಗ್ ಅನ್ಸುತ್ತಾ ಅದು ನಿಮ್ಮ ಊಟನ ತಿಂದು ಅದು ಮಲ್ಕೊಂಡ್ಬಿಡತ್ತೆ ಅಂತ? ಯಾಕಂದ್ರೆ ಅದು ಯಾವ ಟೈಮಲ್ಲಿ ಬೇಕಾದ್ರೂ ಹೊರಗ್ ಬರಬಹುದು. ಊಟ ಮಾಡೋದ್ ಯಾಕೆ? ಇದ್ರ ವಾಸನೆ ನೋಡಿಯೇ ಮಲ್ಕೊಂಡ್ ಬಿಡತ್ತೆ. ಸಾರ್, ಇದೇನು ಮಾಡಿದ್ರಿ ನೀವು? ಊಟನ ನೀವು ವಾಸನೆ ನೋಡಿದ್ರಿ, ನೀವೀಗ ಮಲ್ಕೊಬಿಡ್ತೀರಾ? ಜಯರಾಮ, ತುಂಬಾ ನಿದ್ದೆ ಬರ್ತಾ ಇದೆ. ಜಯರಾಮ, ಅದು ನಾಲ್ಕಾಗಿದೆ ನೋಡು. ಅದು ಹೆದರ್ಕೊಂಡು ಹೋಗಿ ಅದು ಒಂದಕ್ಕೆ ನನ್ನನ್ನು ಹೆದರ್ಸಕ್ಕಾಗದೆ ಅದ್ರ ಸ್ನೇಹಿತರನ್ನು ಕರ್ಕೊಂಡ್ ಬಂದಿದೆ. ಜಯರಾಮ್ ಸರ್, ಇವ್ರನ್ನ ಬೈಕಲ್ಲಿ ತಗೊಂಡು ಹೋಗಿ. ನೀವೆಲ್ಲ ಹೋಗಿ, ನಾನು ಇದನ್ನ ಸಿಟಿಯಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ. ಹೇ ಹೇ ಬಾಯ್ಲಿ, ನನ್ನ ಹಿಡ್ಕೋ ಬಾ.
ಇದೀಯಾ ಶಿವ? ನಾನು ನನ್ನ ರೋಬೋಟಿಕ್ ಬೀನ ಕಾಡಲ್ಲಿ ಹಾರಿಸ್ತಾ ಇದ್ದೀನಿ. ಮತ್ತೆ ಅದು ಎಲ್ಲಾ ಕಡೆ ಹಾರ್ಕೊಂಡು ಫೋಟೋನ ತಗೋತಾ ಇದೆ. ಯಾರಿಗ್ ಗೊತ್ತು, ಆನಕೊಂಡನ ಸುರಂಗ ಕೂಡ ಸಿಗ್ಬಹುದು. ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಿಮ್ಮ ಮನೆಯ ಕಿಟಕಿ ಮತ್ತು ಬಾಗಿಲುಗಳನ್ನ ಬಂದ್ ಮಾಡ್ಕೊಳ್ಳಿ. ಆನಕೊಂಡ ನಿಮ್ಮ ಮನೆಗೆ ಲಂಚ್ ಟೈಮ್ ನಲ್ಲಿ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬರಬಹುದು ನಿಮ್ ಮನೆಗೆ. ಆಫ್ ಮಾಡಿ ಟಿವಿನ. ಇವನು ನ್ಯೂಸ್ ಹೇಳೋದ್ ಒಂದ್ ಕಡೆ ಇರ್ಲಿ, ಜಾಸ್ತಿ ಹೆದರಿಸ್ತಾನೆ ಇರ್ತಾನೆ. ಇಲ್ಲಿ ನೋಡಿ, ಇದು ಆನಕೊಂಡನ ಸ್ಕಿನ್ನು. ಪ್ರತಿಯೊಂದು ಹಾವು ವರ್ಷದಲ್ಲಿ ಒಂದ್ಸಲ ಆದ್ರೂ ಅದ್ರ ಸ್ಕಿನ್ ನ ಚೇಂಜ್ ಮಾಡುತ್ತೆ. ಅದು ಇಲ್ಲೇ ಇರೋದು ಅಂತ ಅನ್ಸುತ್ತೆ ನಂಗೆ. ಶಿವ, ನನ್ ಪ್ರಕಾರ ಇದು ಭೂಲ್ ಭುಲಯ್ಯ ಕೇವ್ಸ್ ಅಲ್ವಾ? ಹೌದು, ಈ ಕೇವ್ಸ್ ನಂಗೆ ಗೊತ್ತು. ಮತ್ತೆ ಇದರಲ್ಲಿ ಒಂದ್ ದಾರಿ ವ್ಯಾಲಿ ಹತ್ರ ಕೂಡ ಹೋಗುತ್ತೆ. ಬನ್ನಿ ಲಡ್ಡು ಸಿಂಗ್ ಸರ್ ಹತ್ರ ಹೋಗೋಣ. ಆನಕೊಂಡನ ಹಿಡಿಯೋದಕ್ಕೆ ನನ್ನ ಹತ್ರ ಅಂತೂ ಒಂದು ತುಂಬಾ ಒಳ್ಳೆ ಪ್ಲಾನ್ ಇದೆ. ಲಡ್ಡು ಸಿಂಗ್ ಸರ್, ನಾನು ಏನೇನ್ ಹೇಳಿದ್ನು ಅದೆಲ್ಲ ಅರೇಂಜ್ ಆಗಿದ್ಯಾ? ಆಗಿದೆ ಶಿವ, ಆಗಿದೆ. ಅನಕೊಂಡ ತಪ್ಪಿಸ್ಕೊಳಕ್ಕಾಗಲ್ಲ. ಈ ಡ್ರೋನು ದಾರಿ ತೋರಿಸುತ್ತೆ. ಒಂದು ಸಾರಿ ಅನಕೊಂಡ ಕಣ್ಣಿಗೆ ಕಾಣಿಸಿದ್ರೆ ನೀನು ಈ ಡ್ರೋನ್ ನ ಆನ್ ಮಾಡಿ ಬಿಟ್ಬಿಡು. ಇದ್ರ ಪವರ್ ಏನು ಅಂತ ಆಮೇಲೆ ಗೊತ್ತಾಗತ್ತೆ. ಎಸ್, ಜಸ್ಟ್ ಫಾಲೋ ಇಟ್, ಫಾಲೋ ಇಟ್. ಓಕೆ, ಥ್ಯಾಂಕ್ಸ್ ಲಡ್ಡು ಸಿಂಗ್ ಸರ್. ನಿಮ್ಮ ಸಾಹಸವನ್ನ ನಾವು ಲೈವ್ ಟೆಲಿಕಾಸ್ಟ್ ಮಾಡೋದಕ್ಕೆ ಈ ಡ್ರೋನ್ ನಲ್ಲಿ ಕ್ಯಾಮರಾನ ಫಿಕ್ಸ್ ಮಾಡಿದೀವಿ ನಾವು. ಐ ಹೋಪ್ ಯು ಡೋಂಟ್ ಮೈಂಡ್. ಓಕೆ, ನೋ ಪ್ರಾಬ್ಲಮ್. ಏ ಯು, ಕ್ಯಾಮ್ರಾ 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 ಈ ಕಡೆ ಇಡು, ಈ ಕಡೆ. ನಾನು ಇಂಟರ್ವ್ಯೂ ಕೊಡ್ಬೇಕು. ಲಡ್ಡು ಸಿಂಗ್ ಅವರೇ, ಈ ಕ್ಯಾಮ್ರಾ ಯಾವಾಗ ಆನ್ ಆಗುತ್ತಂದ್ರೆ ಡ್ರೋನ್ ಸ್ಟಾರ್ಟ್ ಆದಾಗ. ಶಿವ, ನಿನ್ಗೆ ಭಯ ಆಗ್ತಾ ಇಲ್ವಾ? ಇದು ಹೆದರುವಂತ ಸಮಯ ಅಲ್ಲ, ವೇದಾಸ್ ಸಿಟಿನ ಆನಕೊಂಡ ಇಂದ ಕಾಪಾಡುವಂತ ಸಮಯ. ಮತ್ತೆ ನನ್ನಿಂದ ಇದಕ್ಕೇನೇನೆಲ್ಲ ಬೇಕೋ ಅದನ್ನ ನಾನು ಮಾಡ್ತೀನಿ. ಓಕೆ ಲಡ್ಡು ಸಿಂಗ್ ಸರ್, ನೀವ್ ಹೋಗಿ ಮತ್ತೆ ರೆಡಿ ಆಗಿರಿ. ಓಕೆ ಶಿವ, ಆಲ್ ದ ಬೆಸ್ಟ್. ಶಿವ, ಪೂರ್ತಿ ವೇದಾಸ್ ಸಿಟಿಯ ಎಲ್ಲರ ಆಶೀರ್ವಾದ ನಿನ್ನ ಮೇಲಿದೆ. ನಮ್ಗೆ ನಿಮ್ ಮೇಲೆ ಗರ್ವ ಇದೆ. ಗುಡ್ ಲಕ್. ಥ್ಯಾಂಕ್ ಯು. ಕಮ್ ಆನ್ ಆನಕೊಂಡ ಸರ್, ಇವತ್ತು ನಾವು ಜೂಟ್ ಆಟ ಆಡೋಣ. ನೋಡೋಣ ಇವತ್ತು ನಾನ್ ನಿಮ್ಮನ್ನ ಹಿಡಿತೀನಾ ಇಲ್ಲ ನೀವ್ ನನ್ನ ಹಿಡಿತೀರಾ ಅಂತ. ಇವಾಗ ಏನಾಗುತ್ತೆ? ಡ್ರೋನು ಒಡೆದು ಹೋಯ್ತಲ್ಲ. ಶಿವ ಏನ್ ಮಾಡ್ತಾನೆ?
ಅನಕೊಂಡ ಸರ್, ಇವತ್ ನಿಮ್ಗೆ ಊಟಕ್ಕೆ ಬರೀ ಮೊಟ್ಟೆ ಅಷ್ಟೇ ಸಿಗೋದು. ಶಿವ ಆ ಟ್ಯೂಬ್ ನಿಂದ ಹೊರಗಡೆ ಬರ್ತಿದ್ದ ಹಾಗೆ ನಾನು ಈ ರಿಮೋಟ್ ನ ಬಟನ್ ಒತ್ತಿ ಆ ಟ್ಯೂಬ್ ನ ಬಂದ್ ಮಾಡ್ಬಿಡ್ತೀನಿ. ಏನ್ ಮಾಡ್ಬಿಟ್ರಿ ನೀವು ಮೊದ್ಲೇ ಅದನ್ನ ಬಂದ್ ಮಾಡ್ಬಿಟ್ರಲ್ಲ. ಇಲ್ಲ 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 ಶಿವ, ಬೇಗ ಹೊರಗಡೆ ಬಂದ್ಬಿಡು, ಡೋರು ಕ್ಲೋಸ್ ಆಗತ್ತೆ. ಶಿವ ಪ್ಲೀಸ್. ಓ ನೋ, ಲಡ್ಡು ಸಿಂಗ್ ಅವರು ಏನ್ ಮಾಡ್ಬಿಟ್ರು? ಇವಾಗ ಏನಾಗತ್ತೆ? ಶಿವ ಹೊರಗಡೆ ಹೇಗ್ ಬರ್ತಾನೆ? ನನ್ ಶಿವನ್ಗೆ ಏನಾದ್ರೂ ಆದ್ರೆ ನಾನ್ ಲಡ್ಡು ಸಿಂಗ್ ನ ಸುಮ್ನೆ ಬಿಡುದಿಲ್ಲ. ಲಡ್ಡು ಸಿಂಗ್ ಅವರೇ ಕಣ್ಣು ಬಿಡಿ, ಶಿವ ಹೊರಗಡೆ ಬಂದ್ಬಿಟ್ಟ. ಅಯ್ಯೋ ವಾ 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 ವಾ, ಶಿವ ವೆರಿ ಗುಡ್ ವೆರಿ ಗುಡ್. ನನಗೆ ಗೊತ್ತಿತ್ತು ಶಿವನಿಗೆ ಏನು ಆಗಲ್ಲ ಅಂತ. ಶಬ್ಬಾಸ್ ಶಿವ. ಏ ಕ್ಯಾಮರಾ ಈ ಕಡೆ ಇಡು, ಈ ಕಡೆ ಇಡು. ನನ್ನ ಇಂಟರ್ವ್ಯೂನ ಮಾಡು, ನಾನು ಇಂಟರ್ವ್ಯೂ ಕೊಡ್ಬೇಕು. ಫೋಟೋ ತೆಗಿ, ಫೋಟೋ. ಲಡ್ಡು ಸಿಂಗ್ ಸರ್, ನೀವ್ ಇದನ್ನ ತಗೊಂಡು ಹೋಗಿ ಮತ್ತೆ ಯಾವ್ದಾದ್ರು ದೂರ ದಟ್ಟವಾದ ಕಾಡಲ್ಲಿ ಬಿಟ್ಟು ಬನ್ನಿ. ನೀನ್ ಚಿಂತೆ ಮಾಡ್ಬೇಡ ಶಿವ, ನಾನ್ ಇದನ್ನ 1000 ಕಿಲೋಮೀಟರ್ ಆಚೆ ಒಂದು ದೊಡ್ಡ ಕಾಡಲ್ಲಿ ಬಿಟ್ಟು ಬಂದ್ಬಿಡ್ತೀನಿ. ಅಲ್ಲಿರೋ ತುಂಬಾ ಅನಕೊಂಡ ಜೊತೆ ಸೇರ್ಕೊಳ್ಳತ್ತೆ. ಬಾಯ್ ಬಾಯ್ ಬಾಯ್. ಸಾರಿ ಗೆಳೆಯ, ನಿನ್ ಜಾಗ ಇರೋದು ಇಲ್ಲಲ್ಲ. ನಿನ್ಗೆ ನಿನ್ ಜಾಗದಲ್ಲೇ ಬಿಡ್ತಾರೆ. ಪ್ಲೀಸ್ ನನ್ನ ತಪ್ಪು ತಿಳ್ಕೊಬೇಡ.